ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಮ್ಮ ಅತ್ತೆ ಮಗಳದ್ದು ಹಳದಿ ಶಾಸ್ತ್ರ ಇದೆ. ಸೊ ಹಂಗಾಗಿ ನಾವೆಲ್ಲ ಊರಿಗೆ ಹೋಗಬೇಕು. ಇವಾಗ ಹೊರಡ್ತಾ ಇದ್ದೆ, ಬಟ್ ಎಲ್ಲರೂ ಮಧ್ಯಾಹ್ನ ಊಟಕ್ಕಿರ್ತೀವಿ. ಸೊ ಹಂಗಾಗಿ ಏನು ಮಾಡೋದು, ಸಂಡೇ ಬೇರೆ ಅಂತ ಅಂದ್ಕೊಂಡು ಅಪ್ಪಾಜಿಗೆ ಚಿಕನ್ ತರಕ್ಕೆ ಹೇಳಿದೆ. ಸೊ ಅವರು ಚಿಕನ್ ತೊಗೊಂಡು ಬಂದರು. ಇವಾಗ ಪುದೀನ ಚಿಕನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಮೊನ್ನೆ ಪಾಲಕ್ ಚಿಕನ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಪಾಲಕ್ ಇರಲಿಲ್ಲ ಇವತ್ತು ಮನೆಯಲ್ಲಿ, ಅದೆಲ್ಲ ಖಾಲಿ ಮಾಡಿಬಿಟ್ಟೆ ಅವತ್ತೇ, ಪಾಲಕ್ ಚಿಕನ್ ಅಂದ್ಕೊಂಡು. ಸೊ ಇವಾಗ ಪುದೀನ ಚಿಕನ್ ಮಾಡಿ ಎಲ್ಲ ರೆಡಿ ಮಾಡಿ ಊಟ ಮಾಡಿಕೊಂಡು, ಇನ್ನು ಲಗೇಜ್ ಕೂಡ ನೀಟಾಗಿ ಪ್ಯಾಕ್ ಮಾಡಿಲ್ಲ ಗೈಸ್. ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೋಗಬೇಕು. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಹಳದಿ ಶಾಸ್ತ್ರ ದಿನ ಹೇಗಿತ್ತು, ಏನೇನೆಲ್ಲ ಮಜಾ ಮಾಡಿದ್ವಿ, ಹೇಗೆ ಮಾಡಿದ್ವಿ ಶಾಸ್ತ್ರನ, ನಮ್ಮ ಕಡೆ ಹೇಗೆ ಶಾಸ್ತ್ರ ಆಗುತ್ತೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆನಾ ಗೈಸ್? ಇವಾಗ ಊರಿಗೆ ತೊಗೊಂಡೋಗಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ಯಾಗಲ್ಲಿ ತುಂಬ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಇದು ಸಪ್ರೇಟ್ ಬ್ಯಾಗ್. ಹಳದಿ ಶಾಸ್ತ್ರ ಮದುವೆ, ಸೊ ಹಾಗಾಗಿ 2 ಬ್ಲೌಸ್ ತೊಗೊಂಡಿದ್ದೀನಿ. ಯಪ್ಪ ಏನು ಶಕೆ ಗೈಸ್, ಏನು ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಶಕೆ, ಏನು ರೆಡಿ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ. ನಮ್ಮ ಮನೇಲಿ ನೋಡಿ ಫ್ಯಾನ್ಗೆ ರಿಮೋಟ್ ವರ್ಕ್ ಆಗುತ್ತೆ. ಸೊ ರಿಮೋಟಲ್ಲಿ ವರ್ಕ್ ಮಾಡಿದರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಗೈಸ್, ಹೊಸ ಸ್ಲಿಪ್ಪರ್ ತೊಗೊಂಡಿದ್ನಲ್ಲ, ಅದು ಇವಾಗ ನೆನಪಾಯಿತು. ಬಿಟ್ಟೋಗ್ಬಿಟ್ರೆ ಅದು ಊರಿಗೆ ಹೋಗ್ಬೇಕಲ್ವಾ. ಸೊ ಹಂಗಾಗಿ ಇವಾಗ ಹಾಕ್ಕೊಂಡೇ ಹೋಗೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅವತ್ತು ತೋರಿಸಿರ್ಲಿಲ್ಲ ಅಲ್ಲ ಯಾವ ಥರ ಅಂತೇಳಿ ಅಂತ. ಸೊ ಈ ಥರ ತೊಗೊಂಡಿದ್ದೆ, ಸಿಂಪಲ್ ಆಗಿರೋದು ಫ್ರಮ್ ಬಾಟಾ. ಇದಕ್ಕೆ ಎಷ್ಟು 350 ಅಷ್ಟು ಕೊಟ್ಟಿದ್ದೆ, ಕಡಿಮೆನೇ. ಅಯ್ಯಪ್ಪ, ವೆಸ್ಟ್ ಸೈಡಲ್ಲಿ ಎಷ್ಟಿತ್ತು, 1499. ಗೈಸ್, ಊಟಕ್ಕೆ ಪಾಲಕ್ ಚಿಕನ್ ಮಾಡೋಣ ಅಂದರೆ ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾರ್ಮಲ್ ಪುದೀನ ಚಿಕನ್ ಮಾಡಿದೆ. ಇವಾಗ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇದಾದಮೇಲೆ ಊರಿಗೆ ಹೋಗೋದಷ್ಟೇ. ಸೊ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಇರ್ತಾರೆ. ನನ್ನ ತಂಗಿ ಡ್ಯೂಟಿಗೆ ಹೋಗಿದ್ದಾಳೆ, ಮುಗಿಸಿ ಬಂದು ಹೋಗಬೇಕು. ಸೊ ಹಾಗಾಗಿ ಊಟಕ್ಕೆ ರೆಡಿ ಮಾಡಿದೆ. ಇಲ್ಲಾಂದರೆ ಊಟಕ್ಕೆ ನಾವು ಅಲ್ಲಿಗೆ ಹೋಗಬೇಕಿತ್ತು ಬೆಳಗ್ಗೆಯಿಂದ, ಬಟ್ ಅವಳಿಗೆ ಕಂಟಿನ್ಯೂಸ್ ಆಗಿ ರಜಾ ಇಲ್ಲ. ಸೊ ಹಂಗಾಗಿ ಇವತ್ತು ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನನ್ನ ತಮ್ಮ ಬರ್ತಾ ಇದ್ದಾನೆ, ಅವನ ಜೊತೆ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಎಲ್ಲ ಆಲ್ಮೋಸ್ಟ್ ಜೋಡಿಸ್ಕೊಂಡಿದ್ದೀನಿ. ಚಾರ್ಜರ್, ಈ ಕ್ಲಿಪ್ಪು ನಮ್ಮ ಚಿಕ್ಕಮ್ಮಗೆ ಕೊಡೋಣ ಅಂತ ಹೇಳಿ ಒಂದು ಅಂಗಡಿಗೆ ಹೋಗಿದ್ವಿ. ಆಯಿತು, ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು. ಸೊ ಅದಕ್ಕೆ ಬೇರೆ ಅಂಗಡಿ ಹೋಗಿ ತೊಗೊಂಡೆ. ಇದು ಹಳದಿ ಸ್ಯಾರಿ, ಹೋದ ವರ್ಷ ತೊಗೊಂಡಿದ್ದು. ಇದಕ್ಕೆ ಈ ಬ್ಲೌಸ್ ಮ್ಯಾಚ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಬಳೆಗಳು ಹಾಕ್ಕೋಬೇಕು. ಅದಾದಮೇಲೆ ಈ ಹೂವು ಲಾಸ್ಟ್ ಟೈಮ್ ತೊಗೊಂಡಿದ್ದು, ಅದು ಹಾಗೆ ಇದೆ. ಇದೇನೆಂದರೆ ಜಡೆಗೆ ಹಾಕೋದು. ನಾನು ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದು ಜುಮ್ಕಿಗೆ ಹಾಕೋದು, ಸೈಡ್ ಸರ್ಪಣಿ ಅಂತ ಕರೀತಾರಲ್ವ. ಸೊ ಈ ಡ್ರೆಸ್ ಇಟ್ಕೊಂಡಿದ್ದೀನಿ ಹಾಕೋಕ್ಕೆ. ಇದರಲ್ಲಿ ಗೊಂಡೆ ಇದೆ. ಆಮೇಲೆ ಈ ಸರ ಇಟ್ಕೊಂಡಿದ್ದೀನಿ, ಆಪ್ಷನ್ ಥರ, ನೋಡೋಣ ಹಾಕ್ಕೊಳ್ಳೋಣ ಅಂತ. ಆಮೇಲೆ ಇಲ್ಲಿ ಅದೇ ಹೇಳ್ದೆ ಅಲ್ಲ, ಅದು ಜಡೆಗಳಿಗೆ ಹಾಕೋ ಥರ ನಿನ್ನೆ. ಇಲ್ಲಿ ಎಕ್ಸ್ಟೆನ್ಷನ್ 2 ಇದೆ. ಸೊ ಯಾವ್ದು ಹಾಕೋಬೇಕಂತ ಇನ್ನೂ ಗೊತ್ತಿಲ್ಲ. ಇಲ್ಲೊಂದು ಎಕ್ಸ್ಟೆನ್ಷನ್ ಇದೆ, ಇದೊಂದಿದೆ, ನೋಡೋಣ. ಇದರಲ್ಲಿ ಏನಿಟ್ಟಿದ್ದೀನಿ ಅಂತಂದರೆ ಪವರ್ ಬ್ಯಾಂಕ್ ಮತ್ತು ಚಾರ್ಜರ್ ಕನೆಕ್ಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಅದೇ ಜಡೆಗೆ ಹಾಕೋದು. ಇದು ಗಿಫ್ಟ್ ತೊಗೊಂಡಿದ್ದೀನಿ ಮದುಮಗಳಿಗೆ. ಸೊ ಅದನ್ನು ಇಟ್ಕೊಂಡಿದ್ದೀನಿ. ನಮ್ಮ ಪಾಪುನ ನಮ್ಮ ಜೊತೆನೇ ಕರ್ಕೊಂಡು ಹೋಗ್ತಾಯಿದ್ದೀವಿ, ಹಾಗಾಗಿ ಅವಳಿಗೆ ಡ್ರೆಸ್ಸು, ಆಮೇಲೆ ಈ ಪೆಟಿಕೋಟ್ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ನಾನು ತೊಗೊಂಡು ಹೋಗ್ತಾ ಇರೋದು. ಇದಿಷ್ಟನ್ನು ತೊಗೊಂಡು ಇವಾಗ ಹೊರಡೋಣ. ಸ್ನಾನ ಮಾಡಿಕೊಂಡು ಹೊರಡೋದಷ್ಟೇ. ಆಲ್ರೆಡಿ 1:15 ಆಗೋಗಿದೆ ಗೈಸ್. ಯಾಕೆಂದರೆ ನನ್ನ ತಂಗಿ ಡ್ಯೂಟಿಗೆ ಹೋಗಿದ್ದಲ್ಲ, ಬರೋ ತನಕ ಲೇಟ್ ಆಯಿತು. ಸೊ ಅವಳಿಗೆ ಬಂದಿದ್ದಾಳೆ. ನಾನು ಪಾಪು ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಇವಾಗ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟ್ರಾಯಿತು. ಸ್ಲಿಪ್ಪರ್ನು ಎತ್ತಿಟ್ಟು ಬಂದಿದ್ದೀನಿ, ಮರ್ತೋಗ್ಬಿಡುತ್ತೆ ಅಂತೇಳಿ. ನಾನು ಎಲ್ಲ ಏನು ಮಾಡ್ತೀನಿ, ಹಿಂಗೆ ಇಟ್ಕೊಂಡ್ಬಿಡ್ತೀನಿ, ನಾನು ಮರ್ತುಬಿಡ್ತೀನಿ ಅಂತ ಹೇಳಿ ಅಂತ. ಸೊ ಇವಾಗ ಪಟ್ ಅಂತ ಹೇಳಿ ರೆಡಿಯಾಗಿ ಬಂದುಬಿಡ್ತೀನಿ. ನೈಲ್ ಪಾಲಿಶ್ ಹೋಗಿದ್ದೆ, ಇದೊಂದು ಹಚ್ಕೊಂಡ್ಬಿಡ್ತೀನಿ. ಸೊ ಅಷ್ಟೇ, ಬನ್ನಿ ಮತ್ತೆ ಸಿಗೋಣ. 2 ಅಲ್ಲೋ ಯಾರ್ದು? ಏ ಕಳ, ಏನು ಇಟ್ಕೊಂಡಿದ್ದೆ ಬಯಳು ಇಲ್ಲ ನೋಡ. ಹಾಯ್ ತುಕ್ಕಿ, ರೆಡಿಯಾಗಿರೋದು ಕಳ್ರು. ಎಲ್ಲಿ ಹೊರಟಿದ್ದೀರಾ? 2 ಹಲ್ಲಿದೆಯಲ್ಲಪ್ಪ ಒಬ್ರಿಗೆ. ನೋಡಿ ಫ್ರೆಂಡ್ಸ್, ನಾವು ಹುಡುಗಿರು ಇಷ್ಟೊಂದು ಹಚ್ಚಲ್ಲ. ಸುಮ್ಮನೆ ಮಗಳೇ, ಇವಳೊಬ್ಳು 1 ಗಂಟೆಯಿಂದ ರೆಡಿ ಆಗ್ತಿದ್ದಾನೆ. ಒಂದ್ರ ಮೇಲೆ ಒಂದು ಕೋಟ್ ಬರ್ತಾ ಇದೆ ಫೇಸ್ ಮೇಲೆ, ಇನ್ನೂ ರೆಡಿ ಆಗಿಲ್ಲ. ಅಲ್ಲೇ ತುಕ್ಕಿ. ಗೈಸ್, ಇವಾಗ ಟೈಮ್ ಒಂದು 3 ಗಂಟೆ. ಇವಾಗ ಹೊರಟಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಚುಕ್ಕಿ ಅಳ್ತಾ ಇದ್ದಾಳೆ. ಸೊ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹಳದಿ ಇದೆ ಇವತ್ತು ಸಂಜೆ. ಸೊ ಹಳದಿ ಸಾರಿ ಉಟ್ಕೊಂಡಿದ್ದೀನಿ. ಏ ತುಕ್ಕಿ, ಯಾಕೆ ಅಳ್ತಿದ್ಯಾ ಕಳ್ಳಿ? ನಮ್ಮ ತುಕ್ಕಿನೂ ರೆಡಿ ಆಗಿದ್ದಾಳೆ. ಈಗ ಅವ್ರ ಅಮ್ಮ ಇಲ್ಲದೆ ತುಕ್ಕಿನ ಮಾತ್ರ ಕರ್ಕೊಂಡು ಹೋಗೋದು ಅಲ್ಲ ಮಗನೇ. ಅಪ್ಪ ಗೈಸ್, ಎಷ್ಟು ಶಕೆ ಅಂತೀರಾ.
ನಮ್ಮಮ್ಮ ಈ ಸರನ ಕೊಟ್ಟಿದ್ದಾರೆ ಗೋಲ್ಡ್ದು ಸಿಂಪಲ್ಲಾಗಿ ಹಾಕು ಅಂತ ಹೇಳಿ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ನೈಲ್ ಪಾಲಿಶ್ ಹಚ್ಕೊಳ್ಳೋಕ್ಕೆ ಟೈಮೇ ಆಗಲಿಲ್ಲ. ಟೈಮ್ ಆಗೋಯ್ತು ಇವಾಗಲೇ, ಇಲ್ಲೇ 4 ಗಂಟೆ ಆಗೋಯ್ತು. ಈಗ ಅಲ್ಲಿ ಹೋಗಿ ರೀಚ್ ಆಗಬೇಕು. ಸೊ ಇವಾಗ ಹೊರಟಿದ್ದೀನಿ, ಬನ್ನಿ ಹೋಗೋಣ. ಏಮನೋ ಚುಕ್ಕಿ ಕೂಡ ಹಿಂದೆ ತುಕ್ಕಿ ನನ್ನ ಬ್ಯಾಗ್ ಹಿಂದೆ ಹಾಕ್ಬಿಟ್ಟೆ ಅದನ್ನ. ಏನೇ ಮಾಡ್ತಿದ್ಯಾ? ಗೈಸ್, ನಿನ್ನೆ ರಾತ್ರಿ ಸಾರಿ ಪಿನ್ ಹಾಕಕ್ಕೆ ಕೊಟ್ಟಿದ್ನಲ್ಲ, ಅದಾಗಿದೆ. ಇವಾಗ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅವರು ಲೇಟಾಗಿ ಬರ್ತಾರೆ ಅಂತೆ. ಸೊ ಹಂಗಾಗಿ ನನ್ನ ತಮ್ಮ ಅಲ್ಲಿ ಕಾಯ್ತಾ ಇದ್ದಾನೆ. ಇದನ್ನ ಇಸ್ಕೊಂಡು ಇವಾಗ ಮನೆಗೆ ಹೋದರೆ ಆಯ್ತಷ್ಟೆ. ಹಾಂ, ಹೋಗು. ಗೈಸ್, ಯೂಶ್ವಲಿ ಮೇಕಪ್ ಆರ್ಟಿಸ್ಟೇ ಸ್ಯಾರೀಸ್ ಎಲ್ಲ ಇದು ಮಾಡಿ ಪಿನ್ ಮಾಡಿ ತೊಗೊಂಡು ಬರ್ತಾರೆ. ಬಟ್ ಅವ್ರ ಹತ್ರ ಅವರು ಬೇರೆ ಕಡೆ ಹೋಗಿದ್ರಂತೆ. ಸೊ ನನಗೆ ನೀವೇ ತೊಗೊಂಡೋಗಿ ನಾನಲ್ಲಿ ಬಂದು ಕಲೆಕ್ಟ್ ಮಾಡ್ಕೋತೀನಿ ಅಂತಂದರು. ಹಾಗಾಗಿ ನಾನು ಹೋಗಿ ಇಸ್ಕೊಂಡು ಬಂದೆ. ಬಿಕಾಸ್ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿದ್ದೀವಿ. ನಾವು ಹೋಗೋ ಹೊತ್ತಿಗೆ ಅಲ್ಲಿ ಟ್ರೈನ್ ಬಂತು. ಇದು ಗೊತ್ತಿಲ್ಲ ಎಲ್ಲಿಂದ ಎಲ್ಲಿಗೆ ಬರ್ತದೆ ಅಂತ ಹೇಳಿ ಅಂತ. ಪಾಪ ನಮ್ಮ ಚುಕ್ಕಿ ಹಾಗೆ ಮಲ್ಕೊಂಡ್ಬಿಟ್ಲು. ಅಂದರೆ ಟ್ರಾವೆಲ್ ಮಾಡ್ತಾ ಕಾರಲ್ಲಿ ಅವಳಿಗೆ ಅದು ಜರ್ನಿಯಲ್ಲಿ ಫುಲ್ ನಿದ್ದೆ ಬಂದುಬಿಡ್ತು. ಪಾಪ ಮಗು ಹಾಗೇ ಮಲ್ಕೊಬಿಡ್ತು. ಗೈಸ್, ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಆಮೇಲೆ ನಮ್ಮ ಪ್ರತಿದಿನ ಅದೇ ಬೋರಿಂಗ್ ಅಂದರೆ ರೂಟೀನಲ್ಲಿ ಈ ಥರ ಮದುವೆ ಮನೆಗಳು ಫಂಕ್ಷನ್ಗಳು ಒಂಥರ ಖುಷಿ ಕೊಡುತ್ತೆ ಅಲ್ಲ. ಎಸ್ಪೆಷಲಿ ನಮ್ಮ ಹತ್ತಿರದವರ ಫಂಕ್ಷನ್, ಹತ್ತಿರದವರ ಮದುವೆ ಆದರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ನನಗೆ ಮದುವೆ ಮನೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಉತ್ಸಾಹ. ಜೊತೆಗೆ ಏನಂದರೆ ನಮ್ಮ ಅಕ್ಕ ಡ್ಯೂಟಿಗೆ ಹೋಗಿದ್ದರಿಂದ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ಅಂದರೆ ಪಾಪು ಇದ್ಲಲ್ವ. ಸೊ ಹಾಗಾಗಿ ಮನೆ ಕೂಡ ನೀಟಾಗಿ ರೆಡಿ ಮಾಡಿದರು. ನಾವು ಬೆಳಗ್ಗೆನೇ ಹೋಗಬೇಕಿತ್ತು, ಬಟ್ ಹೋಗ್ತಾನೆ ಸಂಜೆ ಆಗೋಯಿತು. ಎಲ್ಲ ಲೈಟಿಂಗ್ಸು ಎಲ್ಲ ಹಾಕಿದ್ರು. ನಾವು ಲೇಟ್ ಆಯ್ತೇನೋ ಅಂತ ಹೇಳಿ ಬೇಗ ಹೋದ್ವಿ. ಬಟ್ ಅಲ್ಲಿ ಕರೆಕ್ಟ್ ಟೈಮ್ಗೆ ನಾವು ಹೋಗಿದ್ವಿ. ಅಂದರೆ ಏನೋ ಕವಣ ಚಪ್ಪರ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ರು. ಜೊತೆಗೆ ಬಳೆ ಶಾಸ್ತ್ರ ಕೂಡ ಅವತ್ತೇ ಇತ್ತು. ಬಳೆ ಹಾಕೋರನ್ನ ಮನೆಗೆ ಕರೆಸಿದ್ರು. ಬಟ್ ನಾನು ಮನೆಯಿಂದನೇ ಬಳೆ ಇಟ್ಕೊಂಡು ಹೋಗಿಬಿಟ್ಟಿದ್ದೆ. ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಬಳೆ ಇತ್ತು. ಸೊ ಅದನ್ನೇ ಇಟ್ಕೊಂಡು ಹೋಗಿದ್ದೆ. ಬಟ್ ನಮ್ಮ ಮಾಮಿ ಇಲ್ಲ, ನೀವು 4 ಬಳೆ ಆದರೂ ಇಟ್ಕೊಳ್ಳೇಬೇಕು ಅಂತ ಹೇಳಿದ್ರು. ಸೊ ಫೈನಲಿ ನಾನು ಇಟ್ಕೊಂಡೆ ಗೈಸ್. ಆದರೆ ಹೋಗಿದ ತಕ್ಷಣ ಒಂದು ಒಳ್ಳೆ ಊಟ ಸಿಕ್ತು ನೋಡಿ. ಕಜ್ಜಾಯ, ಮೀನು ಸಾರು, ಚಿಕನ್ ಇತ್ತು. ಬಟ್ ನಾನು ಚಿಕನ್ ಬೇಡ ಅಂತ ಮನೆಯಲ್ಲಿ ನಾನು ಪುದೀನ ಚಿಕನ್ ಮಾಡಿದ್ದೆ ಅಲ್ವಾ. ಸೊ ಹಂಗಾಗಿ ಚಿಕನ್ ಬೇಡ ಅಂತ ಹೇಳಿ ಕಜ್ಜಾಯ ಮತ್ತು ಮೀನು ಸಾರು ಹಾಕ್ಕೊಂಡು ತಿಂದೆ. ಅದಾದಮೇಲೆ ಮದುಮಗಳಿಗೆ ಫಸ್ಟ್ ಬಳೆ ಇಡ್ಸಿದ್ರು. ಅಂದರೆ ಸ್ವಲ್ಪ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಆಮೇಲೆ ಎಲ್ಲರೂ ಬಳೆಗಳನ್ನ ಹಿಡ್ಕೊಂಡ್ರು. ಸಿಕ್ಕಾಪಟ್ಟೆ ಜನ ಬಳೆ ಹಿಡ್ಕೊಂಡ್ರು. ಅಂದರೆ ತುಂಬ ಜನ ಬಂದಿದ್ದರು. ಸಂಡೇ ಹಳದಿ ಶಾಸ್ತ್ರ ಬಳೆ ಶಾಸ್ತ್ರ ಒಟ್ಟಿಗೆ ಇರುತ್ತಲ್ವ. ಸೊ ಹಾಗಾಗಿ ಎಲ್ಲರೂ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಎಲ್ಲರೂ ಕೂಡ ನೀಟಾಗಿ ಬಳೆ ಇಟ್ಕೊಂಡ್ರು. ಹುಡುಗಿ ಕಡೆಯವರು ಅಂತ ಕಣೆ. ಯಾರು ಮಣ್ಣು ಇದು ಅಲ್ಲ, 10ನೇ ಕ್ಲಾಸ್ TUC ಮಕ್ಕಳು ಬಂದಿರ್ತಿಲ್ಲ. ಅದು ಏನು ಗೊತ್ತಾ, ಹುಡುಗಿ ಕಡೆಯವರು ಅಂತ. ಅಲ್ಲಿ ಕಲೆ ನೋಡಿ ಹೆಂಗಿದೆ. ಹುಡುಗರಿಗೆ ಬೇರೆ ಹುಡುಗಿಗೆ ಬೇರೆ ಇಲ್ಲ. ಇಲ್ಲ ಮಗ, ಇಲ್ಲ ಮಗ, ಎಪ್ಸು ಅದ್ರ ಮುಖನೇ ಎತ್ತು. ಇಲ್ಲ ಮಗ, ಗೈಸ್, ಇವರೇ ನೋಡಿ ನಮ್ಮೆಲ್ಲರ ಪ್ರೀತಿಯ ಮಾವ. ಸೊ ಇವ್ರು ಇವಾಗಿಲ್ಲ. ಇವರ ಮಗಳ ಮದುವೆನೇ ಇವಾಗ ನಡೀತಾ ಇರೋದು. ಇವರು ಇದ್ದಿದ್ರೆ ಇವಾಗ ಅವ್ರ ಮಗಳ ಮದುವೆನ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿರಲಿಲ್ಲ. ಆ ರೇಂಜಿಗೆ ಅವ್ರು ಮಾಡ್ತಾಯಿದ್ರು. ಬಟ್ ಅವರ ಅನುಪಸ್ಥಿತಿಯಲ್ಲಿ ಇವಾಗ ಎಲ್ಲರೂ ಸೇರಿಕೊಂಡು ಆ ಮದುವೆನ ಅಷ್ಟೇ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡು ಅಷ್ಟೇ ಚೆನ್ನಾಗಿ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ನಮ್ಮ ಮಾಮಿ ಆಗಿರ್ಬೋದು ಅಥವಾ ಅಣ್ಣಂದ್ರಾಗಿರ್ಬೋದು, ಎಲ್ಲರೂ ಫ್ಯಾಮಿಲಿಯಲ್ಲಿ ಇರೋ ಎಲ್ಲರೂ. ಸೊ ಈ ಫೋಟೋ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ಇದು ಮೇ ಬಿ ಜನರೇಟೆಡ್ ಫೋಟೋ ಇದು. ಆದರೆ ನಮ್ಮ ಮಾವ ಇದ್ದಿದ್ದು ಹೀಗೇನೆ. ಅವರು ಸಿಂಹ ಥರನೇ ಇದ್ದರು. ಅಂದರೆ ಒಂದು ಮಾತಿದೆ ಅಲ್ವಾ, ಸೊ ಎಷ್ಟು ದಿನ ಬದುಕ್ತೀಯಾ ಅಂತ ಗೊತ್ತಿಲ್ಲ, ಬಟ್ ಹೆಂಗೆ ಬದುಕ್ತೀಯಾ ಅಂತ ಹೇಳಿ ಇಂಪಾರ್ಟೆಂಟ್ ಅಂತೇಳಿ. ಸೊ ಆ ಥರ ಅವ್ರು ಅದೇ ಥರ ಬದುಕ್ತಾಯಿದ್ರು. ಅವರ ಗತ್ತು ಗಾಂಭೀರ್ಯನೇ ನೆಕ್ಸ್ಟ್ ಲೆವೆಲ್ ಇತ್ತು. ಅವರೊಂದು ಕೆಲಸಕ್ಕೆ ಹೋದರೆ, ಅಂದರೆ ಏನಾದರೂ ಒಂದು ಆಫೀಸ್ಗೆ ಹೋದರೆ, ಎಲ್ಲಿ ಹೋದ್ರೂ ಅವರ ಆ ಗತ್ತು ಅಂತಾರಲ್ಲ, ಅದು ಬೇರೆ ಥರನೇ ಇತ್ತು. ಸೊ ಇವಾಗ ನಾವು ಇದೇ ಮದುವೆಗೆ ಹೋಗ್ತಾ ಇರೋದು. ಅಂದರೆ ಅವ್ರ ಮಕ್ಕಳು ಈ ಥರ ಫೋಟೋ ಮಾಡಿಸಿದ್ರು. ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಲ್ವಾ ಫೋಟೋನ.
ನೀ ಬೈಕ್ ತಂದಿಲ್ಲ ಅಪ್ಪ ಈ ಸ್ಲಿಪ್ಪರ್ ತಾನೆ ಅದು. ಗೈಸ್ ಇವಾಗ ಬಂದು ಸೆಟಲ್ ಆಗಿ ಊಟ ಮಾಡಿಕೊಂಡು ನಮ್ಮವ್ವ ಮನೆಗೆ ಹೊರಟಿದ್ದೀವಿ. ಸ್ವಲ್ಪ ಗೋಲ್ಡ್ ಎಲ್ಲ ಇದೆ ಇಟ್ಟು ಬರೋಕ್ಕೆ. ಬಿಕಾಸ್ ಇದು ಮದುವೆ ಮನೆ ಅಲ್ಲ, ಅಷ್ಟೊತ್ತು ಇಟ್ಕೊಳಕ್ಕಾಗಲ್ಲ. ಇಲ್ಲಿ ನೋಡಿ ಮರದಲ್ಲಿ ಮಾವಿನಕಾಯಿ ಚೆನ್ನಾಗಿ ಬಿಟ್ಟಿದೆ. ಸ್ವಲ್ಪ ಇಲ್ಲಿ ನೋಡ್ಬಾ ಇಲ್ಲಿ. ಮೊನ್ನೆ ಮುಂದೆ ಕಾರ್ ಬರ್ತಿದೆ ನೋಡು. ಅಲ್ಲ ಅವಳಿಗೆ ಕೊಟ್ಟಿಯಲ್ಲ. ಅದು ಕೊಟ್ಟಿನೇ ಹೋಗ್ಬೇಕಂತ ಅವ್ರಿಗೆ ಹೇಳು. ಸರಿ ಅವ್ರಿಗೆ ಹೇಳು ಹೊರಗಡೆ ಹೋಗ್ತೀನಿ. ನಾನು ಒಳ ಹೋಗ್ತೀನಿ. ಹಿಂಗೇಡ್ ತೆಗಿ. ಗೈಸ್ ನಮ್ಮವ್ವ ಮನೆಗೆ ಬಂದಿದ್ದೀವಿ. ಗೈಸ್ ನಮ್ಮವ್ವ ಇಲ್ಲೇ ಕುಂತಾಳೆ, ತೋರಿಸ್ತೀನಿ ನಿಮಗೆ. ಹೋಯ್ ಏನ ತಿನ್ನದಷ್ಟೇ ಎಲ್ಲಿಗೂ ಬರೋದಿಲ್ಲ. ನೀ ಬರೋದಿಲ್ಲ ಮದುವೆ ಮನೆಗೆ. ನಮ್ಮವ್ವ ಮನೆ ಬಿಟ್ಟು ಎಲ್ಲಿಗೂ ಬರಲ್ಲ ಗೈಸ್. ವಿಚಿತ್ರ ಪರ್ಸ್ನಾಲಿಟಿ. ಹಾ ತಮ್ಮನೆ ಗೈಸ್ ಮದ್ಮಗಳಿಗೆ ಕೊಡೋದು ಪಾಪು ಮೀನಕ್ಕೆ ನೋಡೋದು ಹಾಲು. ಗೈಸ್ ನಮ್ಮ ಅವ್ವನ ಬರ್ತಿದ್ದಾಳೆ ಇವಾಗ. ಬಾರವ್ವ ಬಾರವ್ವ. ಇಲ್ಲಿ ನಮ್ಮ ಚುಕ್ಕಿ ಅವರು ಕಿರಿ 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 ಮಾಡ್ತಾ ಇದ್ದಾರೆ. ಕಿರಿ ಕಿರಿ ಏ ಕಿಟಕಿಟಿ ನಿಮ್ಮಮ್ಮ ಬಂದಲ್ ತಡೆಯಲ್ಲಿ. ಹಾಯ್ ಕುಸ್ತಲ್ಲೀಗ, ಹಾಯ್ ಕುಸ್ತಲ್ಲೀಗ ಮಗಳಿಗೆ. ಬಳೆ ತೋಚು ಮಗಳಿಗೆ ನಿಂದು ಬಳೆ ಹಿಡ್ಕೊಂಡಳು ನೋಡ್ರಿ ನಮ್ ಚುಕ್ಕಿ. ಅಂಕಲ್ ನೋಡ್ತಾರ ಅದಕ್ಕೆ. ನಾನೊಂದು ವಿಡಿಯೋ ಹಾಕಿದಾಗ ಯಾರೋ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ನಿಮ್ಮ ಅವ್ವನ ನಮ್ಮ ಮನೆಗೆ 4 ದಿನ ಕಳಿಸಿ ನಮಗೆ ಅವ್ವ ಇದ್ದಾರೆ, ಸೊ ಇಬ್ಬರು ಫ್ರೆಂಡಾಗಿ ಮಾತಾಡ್ಕೊಂಡು ಕೂತಿರ್ತಾರೆ ಅಂಥೇಳಿ. ಸೊ ಯಾರಿಗೂ ಗೊತ್ತಿಲ್ಲ, ನಮ್ಮ ಅವ್ವ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, 1 ದಿನ ಕೂಡ ಹೋಗಲ್ಲ. ಹೋದರೆ ಮ್ಯಾಕ್ಸಿಮಮ್ ಬೆಳಗ್ಗೆ ಹೋಗಿ ಸಂಜೆ ಅವಳು ವಾಪಸ್ ಬಂದುಬಿಡಬೇಕು. ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಹಾಗೆ ಗೈಸ್. ನಮ್ಮ ಅವ್ವ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಆಗಿದ್ರು ಮ್ಯಾಕ್ಸಿಮಮ್ 1 ದಿನ ಇರ್ತಾರೆ ಅಷ್ಟೇ. ಆಮೇಲೆ ಅವ್ರು ಅಲ್ಲಿರಲ್ಲ, ಅವ್ರು ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಅದೇನೋ ಕಾಯಿಲೆನೋ ಅಥವಾ ಏನೋ ಗೊತ್ತಿಲ್ಲ. ಇವನ್ ನಮ್ಮ ಅವ್ವ ಕೂಡ 1 ದಿನ ಕೂಡ ಉಳ್ಕೊಳಲ್ಲ, ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತಾಳೆ. ಸೊ ಅವಳು ಹೋಗೇ ಇರಲಿಲ್ಲ ಮದುವೆ ಮನೆಗೆ. ನಾವು ಒತ್ತಾಯ ಮಾಡಿ ಕರ್ಕೊಂಡು ಹೋದ್ವಿ, ಯಾಕಂದರೆ ಅವಳಿಗೆ ಸ್ವಲ್ಪ ಪಾಪ ಏನಂದರೆ ಏನು ತಿನ್ನಲ್ಲ, ಸುಮ್ಮನೆ ಏನಕ್ಕೆ ಅಲ್ಲಿ ಹೋಗೋದು ಆ ಥರ ಇದೆ. ಮತ್ತು ನಮ್ಮವ್ವ ತುಂಬ ಸ್ವಾಭಿಮಾನಿ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ನಾನು ಹೋದರೆ ಅವರು ಸ್ಪೆಷಲಾಗಿ ಊಟ ಮಾಡ್ತಾರೆ, ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ. ಸೊ ಆ ಥರ ಅವಳು ಯೋಚನೆ ಮಾಡೋದು ಜಾಸ್ತಿ. ಹಾಗಾಗಿ ಎಲ್ಗೂ ಹೋಗಲ್ಲ, ಮನೆಯಲ್ಲೇ ಇರ್ತಾಳೆ, ಯಾವಾಗಲೂ ಮನೆಯೇ. ಅಳಬಾರ್ದು ನೀನು. ಗೈಸ್ ನನ್ನ ತಮ್ಮ ಹಳದಿ ಕಲರ್ ಡ್ರೆಸ್ ತೊಗೊಂಡು ಬಂದಾನೆ. ಟಾಮಿ ಟಾಮಿ ಹೆಸರು ಅವನು ಅಟ್ಟೆ ಸುಡ್ಕೊಂಡಾನೆ. ಬಾ ಬಾ ಬಾ. ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಸೋನಿದೆ ನಮ್ಮ ಮಕ್ಳಿರೋದು ಇವಾಗ. ನಾವು ಅವ್ವ ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಬಂದ್ವಾ. ಅದಾದಮೇಲೆ ನಮ್ಮ ಮಾಮಿ ಹೇಳಿದ್ರು, ನೀನು ಸ್ವಲ್ಪ ಏನಾದರೂ ಬಳೆ ಇಟ್ಕೊಳ್ಳೇಬೇಕು ಅಂತ. ನಾನು ಬಳೆ ಇಟ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ಪಾಪ ಅವ್ರು ಹೇಳಿದ್ರು ಅಂತ ಹೇಳಿ ಮತ್ತೆ ಎಲ್ಲನೂ ತೆಗೆದು ಇನ್ನೊಂದು ಸ್ವಲ್ಪ ಬಳೆ ಇಟ್ಕೊಳ್ಳೋಣ ಅಂತ ಹೇಳಿ ರೆಡಿ ಆದೆ. ಅಲ್ಲಿ ನಾನು ಇಟ್ಕೊಂಡಿರೋ ಬಳೆ ಥರ ಇರಲಿಲ್ಲ, ಬೇರೆ ಥರ ಬಳೆ ಇತ್ತು. ಅದಕ್ಕೆ ಅವ್ರಿಗೆ ಹೇಳಿದೆ ಮಿಕ್ಸ್ ಮಾಡಿ ಇಡಿ ಅಂತ ಹೇಳಿ ಅಂತ. ಸೊ ಹಾಗಾಗಿ ಬಳೆ ಇಡ್ಸ್ಕೊಂಡೆ ಗೈಸ್ ಫೈನಲಿ. ಬಟ್ ತುಂಬ ಚೆನ್ನಾಗಾಯಿತು. ಮಿಕ್ಸ್ ಮಾಡಿದ್ರು ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ, ಅಂದರೆ ಸೇಮೇ ಅಂತ ಅನ್ನಿಸ್ತಾ ಇತ್ತು. ಯಾರ್ದು ಹಳದಿ ಕಾರ್ಯಕ್ರಮ? ನಿಮ್ದೇನಾ? ನಿಮ್ದು ಮದ್ವೆನಾ? ನಿಮ್ದು ಮದ್ವೆನಾ ತುಕ್ಕಿ? ಇಲ್ಲೋಡು ಮಗಳೇ, ಐ ಹಳದಿ ಹಳದಿ ಆಗ್ತಿದೆ. ನಾವು ವಾಪಸ್ ಇಲ್ಲಿಗೆ ಬಂದ್ವಾ. ಇಲ್ಲಿ ನೋಡಿದ್ರೆ ಹಳದಿಗೆ ಎಲ್ಲ ಫುಲ್ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ರು, ಅಂದರೆ ಡೆಕೋರೇಷನ್ ಎಲ್ಲ ನಡೀತಾ ಇತ್ತು. ನೋಡಿ ಇವರೇ ಮದುಮಕ್ಕಳು ಮೇದಿನಿ ಮತ್ತು ವಿಜೇಂದ್ರ. ಸೊ ಎಲ್ಲ ಚೆನ್ನಾಗಿ ನೀಟಾಗಿ ಪ್ರಿಪೇರ್ ಮಾಡ್ತಾಯಿದ್ರು. ಗೈಸ್ ಮದುವೆ ಮನೆಗೆ ಕಳೆ ಬರೋದೆ
ಲೈಟಿಂಗ್ಸಿಂದ ಅಲ್ವಾ. ಸೊ ಇವಾಗ ಒಳಗೆ ಹೋಗೋಣ ಬನ್ನಿ. ನಾವು ಅವ್ವ ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಇವಾಗ ಬಂದ್ವಿ. ನೋಡಿ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ ಮನೇಲಿ. ಇಲ್ಲಿ ದನ ಕರುಗಳು ಮನೆಗೆ ಹೋಗ್ತಾ ಇದ್ದಾವೆ. ಸೊ ಇಲ್ಲೂ ರಂಗೋಲಿ ಹಾಕಿದ್ದಾರೆ, ಬೆಳಗ್ಗೆ ಹಾಕಿದ್ದಾರೆ ಅನ್ಸುತ್ತೆ, ಹೋಗಿದೆ. ಅದಾದ್ಮೇಲೆ ನಿಮಗೆ ಹೋದರೆ ಇಲ್ಲಿ ಒಂದು ಹೂವು ಹಾಕಿದ್ದಾರೆ, ಚೆನ್ನಾಗಿದೆ. ಗೈಸಿ ಚಪ್ರ ಹಾಕೋಕ್ಕೆ ಇಡೀ ಊರವ್ರು ಬಂದಿದ್ರು, ಸಿಕ್ಕಾಪಟ್ಟೆ ಜನ ಬಂದಿದ್ರು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಹಾಕಿ, ಚಪ್ರ ಅಂತೂ ಸಖತ್ತಾಗಿತ್ತು. ಎಲ್ಲ ನೀಟಾಗಿ ಹಾಕಿ ಊಟ ಮಾಡಿಕೊಂಡು ಇವಾಗ ಹೋಗಿದ್ದಾರೆ ವಾಪಸ್ ಬರೋಕ್ಕೆ. ನಾನೆಲ್ಲನೂ ಒರಿಜಿನಲ್ ವೀಡಿಯೋ ಹಾಕ್ಬೋದು, ಬಟ್ ಎಲ್ಲದರಲ್ಲೂ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. ಸೊ ನನಗೆ ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾನು ಎಲ್ಲ ಕಡೆನೂ ಯಾವುದೇ ವೀಡಿಯೋದು ರಿಯಲ್ ಒರಿಜಿನಲ್ ವಾಯ್ಸ್ನ ಹಾಕ್ತಾ ಇಲ್ಲ, ಎಲ್ಲನೂ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಏನಂತಂದರೆ ಇದು ಪ್ರಿಪೇರ್ ಮಾಡ್ತಾಯಿದ್ರ. ಇದಾದಮೇಲೆ ಅವರು ಹೇಳಿದ್ರು ಅಂದರೆ ಶಾಸ್ತ್ರಗಳನ್ನ ಮೊದಲೇ ಮಾಡಿಬಿಡೋಣ, ಬಿಕಾಸ್ ಬೆಳಗ್ಗೆ ಮುಹೂರ್ತ ಇರೋದು 6:30 AM ಅಂದರೆ ಅರ್ಲಿ ಮಾರ್ನಿಂಗ್ ಮುಹೂರ್ತ ಇದೆ. ಸೊ ಹಾಗಾಗಿ ಬೇಗ ಮುಗಿಸಿ ಬೇಗ ಮಲ್ಕೊಂಡು ಬೇಗ ರೆಡಿ ಆಗಬೇಕು. ಆಲ್ಮೋಸ್ಟ್ 3 AM ಅಥವಾ 2 AM ಮದುಮಕ್ಕಳು ರೆಡಿಯಾಗಿರಬೇಕು ಅಂತ. ಹೆಲೋ ತುಕ್ಕಿ, ಕರ್ಕೊಂಡು ಹೋಗೋ. ಅಲ್ಲಿ ಹಿಡಿದು ಕಾಲನ್ನ ಮುಂದೆ ಇಡೋದಿಲ್ಲ. ಗೈಸ್ ಇವಾಗ ಹಳದಿಗೆ ರೆಡಿ ಆಗೋಕ್ಕೆ ಹೋಗ್ತಾ ಇದ್ದೀವಿ. ಇದು ಮೇಲ್ಗಡೆ ಮನೆ. ಮೇ ಬಿ ಇಲ್ಲಿ ತುಂಬ ಜನ ಇದ್ದಾರೆ ಅನಿಸುತ್ತೆ, ನೋಡೋಣ. ಫುಲ್ ಫ್ರೀ ಇದೆಲ್ಲ. ಹಳದಿ ಡ್ರೆಸ್ಸಾ ಇದು? ಸೊ ಗೈಸ್ ನೋಡಿದ್ರೆ ಅಲ್ಲ, ನಾವು ಮನೆಯಿಂದ ಬರೀ ಡ್ರೆಸ್ ಹಾಕ್ಕೊಂಡು ಚುಕ್ಕಿನ ಕರ್ಕೊಂಡು, ಬಿಕಾಸ್ ನಮ್ಮಮ್ಮ ಆಲ್ರೆಡಿ ಅಲ್ಲೇ ಇದ್ದರು. ನಾನು ನನ್ನ ತಮ್ಮ ಮತ್ತು ನನ್ನ ತಂಗಿ ನಮ್ಮ ಮಾವ ಮನೆಗೆ ಹೊರಟ್ವಿ. ಹೋಗಾದಮೇಲೆ ಇನ್ನು ಅಲ್ಲಿ ಚಪ್ರ ನಡೀತಾ ಇತ್ತು. ಸೊ ನಾವು ಅದೇ ಮಧ್ಯದಲ್ಲಿ ಅವ್ವ ಮನೆಗೆ ಹೋಗಿ ನಮ್ಮ ಅಂದರೆ ನಾವೇನು ತೊಗೊಂಡಿದ್ವಿ ಬ್ಯಾಗಿಲ್ಲ ಅಲ್ಲಿಟ್ಬಿಟ್ಟು, ಬಿಕಾಸ್ ಮದುವೆ ಮನೆಯಲ್ಲಿ ಎಲ್ಲ ಬ್ಯುಸಿ ಇರ್ತಾರಲ್ವ. ಸೊ ಅಲ್ಲಿಟ್ಬಿಟ್ಟು ನೆಕ್ಸ್ಟ್ ಡೇ ಅಲ್ಲೇ ರೆಡಿ ಆಗೋಣ ಅಂತ ಹೇಳಿ ಹೋದ್ವಿ. ಹೋಗಿದ ತಕ್ಷಣ ಅವ್ವ ಬರಲ್ಲ ಅಂತಿದ್ದವಳನ್ನ ಫುಲ್ ಫೋರ್ಸ್ ಮಾಡಿ ಫುಲ್ ಕರ್ಕೊಂಡು, ಪಾಪ ಅವಳಿಗೆ ಇಷ್ಟ, ಬಟ್ ಅವಳಿಗೆ ಅನ್ಕಂಫರ್ಟಬಲ್ ಏನಕ್ಕೆ ಅಂದರೆ ಅವಳಿಗೆ ಹುಷಾರು ಎಲ್ಲಿ ತಪ್ಪುತ್ತೋ ಅಂತ ಹೇಳಿ ಅಂತ ಭಯ ಪಡ್ತಾಳೆ ಅಷ್ಟೇ. ಎಲ್ಲಾದರೂ ಬಂದೆ ನಾನು ಅವ್ರಿಗೆ ತೊಂದರೆ ಮಾಡ್ತೀನ ಅಂತ ಯೋಚನೆ ಮಾಡ್ತಾಳೆ. ಸೊ ಅಂದ್ರೂ ಅವಳನ್ನು ಬೇರೆ ರೀತಿ ಪಾಸಿಟಿವ್ ಆಗಿ ಪ್ರಿಪೇರ್ ಮಾಡಿ ಕರ್ಕೊಂಡು ಬಂದ್ವಿ. ಸೊ ಬಂದಾದಮೇಲೆ ಮತ್ತೆ ಇಲ್ಲಿ ಹಳದಿಗೆ ಅಂದರೆ ಏನದು ಬಳೆ ಶಾಸ್ತ್ರ ಮುಗಿದಿತ್ತು. ಬಳೆ ಶಾಸ್ತ್ರಕ್ಕೆ ಸಿಕ್ಕಾಪಟ್ಟೆ ಜನ ಬಳೆ ಇಟ್ಕೊಂಡ್ರು. ಬಳೆ ಆದಮೇಲೆ ನೆಕ್ಸ್ಟು ಹಳದಿ ಶಾಸ್ತ್ರಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಇನ್ನು ಹಳದಿ ಶಾಸ್ತ್ರ ಮಾತ್ರ ಸಿಕ್ಕಾಪಟ್ಟೆ ಫನ್ ಇತ್ತು, ಸಖತ್ತಾಗಿತ್ತು. ಸೊ ನಾವು ಹೇಗೆ ಹಳದಿ ಶಾಸ್ತ್ರನ ಎಂಜಾಯ್ ಮಾಡಿದ್ವಿ, ಹೇಗೆಲ್ಲ ಇತ್ತು ಹಳದಿ ಅಂತ ಹೇಳಿ ನೀವು ನೆಕ್ಸ್ಟ್ ನನ್ನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಬಿಕಾಸ್ ಇದರಲ್ಲೇ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ಪ್ರಾಸೆಸ್ ತುಂಬ ಲೆಂತಿ ಪ್ರಾಸೆಸ್ ಗೈಸ್. ಸೊ ನಾಳಿನ ವ್ಲಾಗಲ್ಲಿ ಮಿಸ್ ಮಾಡಿದೆ ನನ್ನ ವ್ಲಾಗ್ನ ನೋಡಿ, ಸೊ ದ್ಯಾಟ್ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಆ್ಯಂಡ್ ಇನ್ನೊಂದು ಏನಂತಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರ ಗೈಸ್, ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ಹಳದಿ ಶಾಸ್ತ್ರ ಆದಮೇಲೆ ನೈಟ್ ಮುಗ್ದಾದ್ಮೇಲೆ ಅರ್ಲಿ ಮಾರ್ನಿಂಗ್ ಮುಹೂರ್ತ ಇದೆ, 6:30 AM ಮುಹೂರ್ತ ಇದೆ. ಸೊ ದಟ್ ಅವರು ಬೇಗ ಮುಗಿಸಿ ನಮಗೆ ಮಲ್ಕೊಳ್ಳೋಕ್ಕೆ ಬಿಡಬೇಕು ಅಂತ ಇದ್ದಾರೆ. ಬಿಕಾಸ್ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿದ್ದೀವಿ. ಅವ್ರು ಬರ್ತಾ ಇರೋದು ಬೆಳಗ್ಗೆ 2 ಗಂಟೆಗೆ, ಅಂದರೆ 4 ಗಂಟೆಗೆ ಬ್ರೈಡ್ ರೆಡಿ ಇರಬೇಕು. ಬಿಕಾಸ್ 6 ಗಂಟೆ ಅಂತಂದರೆ ಅಟ್ಲೀಸ್ಟ್ 4 AM ಅಥವಾ 5 AM ಮನೇನ ಬಿಡಬೇಕು ಅಂತ ಹೇಳಿ ಪ್ಲ್ಯಾನ್ ನಡೀತಾ ಇದೆ. ಸೊ ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಏನಂದರೆ ಹಳದಿ ಶಾಸ್ತ್ರಕ್ಕೆ ಬ್ರೈಡ್ ಹಳದಿ ಹಾಕಿರಲಿಲ್ಲ. ಸೊ ಏನು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಬಾಯ್.